ಯಾವುದೇ ಫೈಲ್ ತಗೊಳ್ಳಿ, ಇದೇ ಹ್ಯಾಂಡ್ರೈಟಿಂಗು, ಇದೇ ಸೀಲು, ಇದೇ ಇದು. ನಾನು ಚಾನಲ್ ಕಟ್ತಾರಂತೆ ಮೇಡಮ್, ಇಲ್ಲಿ ತುಂಬಾ ಅನ್ಯಾಯ ಆಗಿದೆ. ನಮ್ಗೆ ಯಾಕೋ ಅನುಮಾನ ಇದೆ. ಇದು IFSL ಗೆ ಈ ದಾಖಲಾತಿಗಳು ಏನಾಗಿದ್ದಾವೆ ಒರಿಜಿನಲ್ ತರಿಸ್ಕೊಡ್ತೀವಿ. ರಾತ್ರೋರಾತ್ರಿ ರೈತರ ಹೆಸರಲ್ಲಿ ಇದ್ದ ಪಹಣಿಗಳು ಬದಲಾದ ವಿಚಾರಕ್ಕೆ ಬಿಗ್ ಟ್ವಿಸ್ಟ್. ದೊಡ್ಡಬಳ್ಳಾಪುರ ಉಪವಿಭಾಗದ ಅಧಿಕಾರಿ ದುರ್ಗಾಶ್ರೀ ಆದೇಶದ ಮೇರೆಗೆ ನೂರಾರು ರೈತರ ಪಹಣಿ ಬದಲಾವಣೆ ಆಗಿತ್ತು. ಈ ಬಗ್ಗೆ ರೈತರು ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ಗೆ ಮನವಿ ನೀಡಿ ಆಕ್ರೋಶ ಹೊರಹಾಕಿದ್ರು. ಹೋಗಿ ನೀಟಾಗಿ ನಾನು ಒಪ್ಕೊಂಡಿದ್ದೀನಿ. ಮತ್ತೆ ಹೆಬ್ಬೆಟ್ಟನ್ನ ರಾಜಣ್ಣ ಯಾವುದೇ ಹೆಬ್ಬೆಟ್ಟನ್ನ ಇದು ಗೊತ್ತೇ ಇಲ್ಲ. ಇದು ಈ ಆದೇಶನ ಇವತ್ತೇನು ಆದೇಶ ಆಗಿದೆ ಅದನ್ನ ನೀವು ರದ್ದುಗೊಳಿಸಿ. ಇಟ್ ಹ್ಯಾಸ್ ಟು ಬಿ ಫಾಸ್ಟ್. ನಮ್ಮ ಚಾನೆಲ್ ಬಂದಿರಾ? ಒಂದೊಂದೇ ಕೇಸ್ ಮಾಡ್ತಾ ಇದ್ದಾರೆ, ಒಂದು ಬ್ಯಾಚ್ ಬಿಡ್ತಾ ಇದ್ದಾರೆ. ಒಂದೇ ಸರಿ ಎಲ್ಲರದ್ದು ಮಾಡ್ತಾ ಇಲ್ಲ ಅವರು. ಈಗ ಏನಾಗಿದೆ ಇದು ಮಾಡ್ತಾ ಇದ್ದಾರೆ. ಸರಿ, ನಾನು ಹೇಳ್ತೀನಿ. ಇದೊಂದು ನಿಮ್ಗೆ ಮಾಹಿತಿ ಬಂದಿದೆಯಲ್ಲ ಗೊತ್ತಿಲ್ಲ. ನವಡೇಸ್ ಇದೇನಾಗ್ತಾ ಇದೆ, ಇದು ಒಂದು ಹಳ್ಳಿ ಬೈಚಾಪುರ, ಒಂದೇ ಹಳ್ಳಿ, ಮತ್ತು ಇನ್ನೊಂದು ಆಸ್ಪತ್ರೆ ಗಣ್ಣಾಮನಿಕೆರೆ, ಮತ್ತು ಇನ್ನೊಂದು ಯಾವುದು ಆಕಾಶದವರು ಪರ್ಸೆಂಟ್ನಲ್ಲಿ ಒಂದೊಂದೇ ಯಾವುದೇ ಫೈಲ್ ತಗೊಳ್ಳಿ, ಇದೇ ಹ್ಯಾಂಡ್ರೈಟಿಂಗು, ಇದೇ ಸೀಲು, ಇದೇ ಇದು. ನಾನು ಚಾನಲ್ ಕಟ್ತಾರಂತೆ ಮೇಡಮ್, ಇಲ್ಲಿ ಸೆಂಟ್ರಲ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ್ದು ಒಂದು ಇದಿದೆ. ಅವಾಗ ನಾವು ಏನು ಮಾಡ್ತಿದ್ರು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಚಾನಲ್ ಅದು ನಮಗೆ ತಿಳಿದ ಮಟ್ಟಕ್ಕೆ ನೀವು ಕೂಡ ನಮಗೆ ಬಂದಿರುತ್ತೆ. ಅದು ಫಾರ್ಮೆಟ್ ಬೇರೆ ಇದೆ. ಬ್ಯಾಂಕಲ್ಲಿ ಹೋಗಿ ಅದನ್ನು ಸೀಲ್ ಹೊಚ್ಕೊಂಡ್ಬರೋರು ಅದನ್ನು ಜೆರಾಕ್ಸ್ ಇಟ್ಕೊಂಡ್ರೆ ಅದು ಒರಿಜಿನಲ್ ಆಗಿ ಅಲ್ಲಿ ಕೊಟ್ಕೊಡ್ತೇನೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಗೆ ಅಥಾರಿಟಿ ಇತ್ತು, ಎಲ್ಲರೂ ಇಟ್ಕೊಂಡು. ನಾನು ಯಾವತ್ತೂ ಸೆಂಟ್ರಲ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಗ್ಗೆ ನಾನು ಯಾವತ್ತೂ ಈ ಫಾರಂ ನಾನು ನೋಡೇ ಇಲ್ಲ. ತಾವು ನೋಡಿರಲ್ಲ. ನಮ್ಮ ಪ್ರಕಾರ ನಿಮ್ಮ ತೆಗೆಯೋದು ಸುಮಾರು ನೋಡಿ ಬಂದಿತ್ತು. ತುಂಬ ಅನ್ಯಾಯ ಆಗಿದೆ. ನಮ್ಗೆ ಯಾಕೋ ಅನುಮಾನ ಇದೆ. ಇದು IFSL ಗೆ ಈ ದಾಖಲಾತಿಗಳು ಏನಾಗಿದ್ದಾವೆ ಒರಿಜಿನಲ್ ತರಿಸ್ಕೊಡ್ಬೇಕು. ನೀವು ತರಿಸ್ಕೊಂಡು ಇದು IFSL ಗೆ ಕೇಸ್ ನಂಬರ್ ಕೊಡಿ. ಇವತ್ತಿನ ಕೇಸ್ ನಂಬರ್ ಇವತ್ತು ಅಪಿಯರ್ ಆಗಿದ್ದಾರೆ. ಸುದ್ದಿ ಬೆನ್ನಲ್ಲೇ ಉಪವಿಭಾಗದ ಅಧಿಕಾರಿ ದುರ್ಗಾಶ್ರೀ ಈ ಆದೇಶವೇ ನನ್ನದಲ್ಲ ಅಂತಿದ್ದಾರೆ. ಆದೇಶದ ಬೆನ್ನಲ್ಲೇ AC ದುರ್ಗಾಶ್ರೀ ವರ್ಗಾವಣೆ ಕೂಡ ಆಗಿದ್ದಾರೆ. ಹಾಗಾದ್ರೆ ಆದೇಶ ಮಾಡಿದ್ದು ಯಾರು? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮಣ್ಣಿನ ಮೇಲೆ ಬಿದ್ದದ್ದು ಯಾರ ಕಣ್ಣು? ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ನಕಲಿ ಸಹಿ ಬಳಸಿ ನನ್ನ ಆದೇಶ ಮಾಡಿದ್ದಾರೆ ಎಂದು FIR ದಾಖಲು. ಪ್ರತಿಯೊಂದು ದಾಖಲಾತಿ ಕೂಡ ಡಿಜಿಟಲ್ ಮೂಲಕವೇ ಆಗಬೇಕು ಅಂತ ಕಾನೂನು ಹೇಳುತ್ತೆ. ಆದ್ರೆ ಇಲ್ಲಿ ಅದ್ಯಾವುದು ಕೂಡ ನಡೀತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮಣ್ಣಿನ ಹಿಂದೆ ಇರುವಂತಹ ಭೂಗಳ್ಳರು ಯಾರು? ಇದರಲ್ಲಿ ದೊಡ್ಡಬಳ್ಳಾಪುರ AC ಕಚೇರಿಯ ಕೇಸ್ ವರ್ಕರ್ಗಳ ಪಾತ್ರ ಇದೆಯಾ? ಸದ್ಯ ಈ ಎಲ್ಲ ಅಕ್ರಮಗಳ ವಿಚಾರಕ್ಕೆ FSL ತನಿಖೆ ಮಾಡಲಿ ಅಂತ ಪಟ್ಟು ಹಿಡಿದಿದ್ದಾರೆ ರೈತರು. ದೇವನಹಳ್ಳಿ ತಾಲೂಕಿನ ಬೈಚಾಪುರ ಮತ್ತು ಪ್ರಸನ್ನಹಳ್ಳಿ ಗ್ರಾಮಗಳಲ್ಲಿ ಘಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಬೈಚಾಪುರ ಗ್ರಾಮದಲ್ಲಿ ಘಟನೆ. ಯಾರ ಗಮನಕ್ಕೂ ಬರದೆ ಪಾಣಿ ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರು ಅದೇ ಮನವಿಯಲ್ಲಿ ಕೊಟ್ಟಿದ್ದಾರೆ, AC ಅವರು ಆದೇಶ ಮಾಡಿದ್ದಾರೆ ಅಂತ. AC ಅವರು ಆದೇಶ ಮಾಡಿ ಮಾನ್ಯ ಉಪಾಧಿಕಾರಿಗಳ ಆದೇಶದಲ್ಲಿ ಏನಾದರೂ ಲೋಪ ಇದ್ದರೆ ಅದನ್ನ ಅವರು ಪ್ರಶ್ನೆ ಮಾಡ್ಬೋದಾಗಿರುತ್ತೆ. ರೈತರು ಅಂದರೆ ರೈತ ಸಂಘಟನೆಯವರು ಕೊಟ್ಟಿದ್ದಾರೆ, ಮೆಮೊರಂಡಮ್ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ. ಅದರಲ್ಲಿ ಏಕಾಏಕಿ ಅವರು ಯಾರಿಗೆ ನೋಟಿಸ್ ಹೋಗದೆ ಆ ಪಾಣಿ ಬದಲಾವಣೆ ಆಗಿದೆ ಅಂತ. ಬಟ್ ಅವರು AC ಆದೇಶ ಮಾಡಿದ್ದಾರೆ. AC ಆದೇಶದಂತೆ ಪಾಣಿಗಳು ಬದಲಾಗಿರೋದು ಅದರಲ್ಲಿ ಅವರೇ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಅವರು ಪ್ರತ್ಯೇಕವಾಗಿ ಯಾರಿಗೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅದನ್ನು ಚೆಕ್ ಮಾಡಿಬಿಟ್ಟು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀವಿ. 8 ರಿಂದ 10 ಜನ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಯಾರಿಗೆ ಅನ್ಯಾಯ ಆಗಿದೆ ಅಂತ ಅವರು ಪ್ರತ್ಯೇಕವಾಗಿ ಅರ್ಜಿ ಕೊಟ್ಟರೆ ಏನಾಗಿದೆ ಅಂತ ನಾವು ನೋಡ್ಬೋದು ಮತ್ತು ಹೇಳ್ಬೋದು. ಯಶಸ್ ವಿದ್ಯಾ ಕೇಂದ್ರ ಮತ್ತು ಯಶಸ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CA, BA ಹಾಗೂ SABA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ.
ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.